ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಕೆಂಗೇರಿಗೆ ನಿಯರ್ ಇರುವಂತಹ ಕೂಡಿಪಾಳ್ಯ ಏನಿದೆಯಲ್ವ, ಅಲ್ಲಿ ರಾಯಲ್ ಪಾರ್ಕ್ ಅಂತ ಇದೆ. ಅಲ್ಲಿ ನಮಗೆ 30/42 ರೆಂಟಲ್ ಇನ್ಕಮ್ ಬರುವಂತಹ ನಾರ್ತ್ ಈಸ್ಟ್ ಕಾರ್ನರ್ ಮನೆ ಸೇಲ್ಗಿದೆ. ಇದು BBMP ಕನ್ವರ್ಷನ್ ಏಕಹಾತ ನಾರ್ತ್ ಮತ್ತು ಈಸ್ಟ್ ಕಾರ್ನರ್ ಆಗಿರುತ್ತೆ. ಏನು ಮನೆ ನೋಡ್ತಾ ಇದ್ದೀರಾ, ಇದೆ ಆ ಮನೆ. ಫಸ್ಟು ರಸ್ತೆ ಬಗ್ಗೆ ಹೇಳಿಬಿಡ್ತೀನಿ. ಎರಡು ಕಡೆಯೂ ನಮಗೆ 30 ಅಡಿ ವೈಡ್ ಆಗಿರುವಂತಹ ರಸ್ತೆಗಳು ಸಿಗುತ್ತೆ. ಡಬಲ್ ರೋಡಲ್ಲಿದೆ. ಈ ಮನೆಗೆ ಬರಬೇಕನ್ನೋ ಹೋಗಿದ್ರೆ ಅಲ್ಲಿ ಮಂಜುನಾಥ ಸೆರಾಮಿಕ್ಸ್ ಅಂತ ಏನು ನೀವು ನೋಡ್ತಾ ಇದ್ದೀರಾ, ಅದ್ರ ಆಪೋಸಿಟೇ ಇರುವಂತಹ ಈ ರಸ್ತೆಗೆ ಬಂದರೆ ಡೆಡ್ ಎಂಡ್ ಈ ಮನೆ ಆಗಿರುತ್ತೆ. ಈ ಮನೆಯ ಫ್ರಂಟ್ ಎಲಿವೇಷನ್ ಲೈಕ್ ಈ ಥರ ಡೀಟೇಲ್ಸ್ ಹೇಳ್ತಾ ಹೋಗ್ತಾ ಇರ್ತೀನಿ. ಗ್ರೌಂಡ್ ಫ್ಲೋರಲ್ಲಿ ನಮಗೆ 1 BHK, ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 2 BHK, ಟೋಟಲ್ 3 ಮನೆಗಳು 2 BHKದು. ಟಾಪ್ ಫ್ಲೋರಲ್ಲಿ 1 RK ಇರುತ್ತೆ. ಇದು ನಮಗೆ ಈಸ್ಟ್ ಫೇಸ್ ಗೇಟು, ಇದು ನಾರ್ತ್ ಫೇಸು. 42 ಅಡಿಗಳು ನಮಗೆ ನಾರ್ತ್ ಫೇಸಲ್ಲಿ ಬರುತ್ತೆ. ಈಸ್ಟ್ ಫೇಸಲ್ಲಿ 30 ಅಡಿ ಇರುವಂತಹ ಮನೆ. ವಾಲ್ ಕ್ಲೈನಿಂಗ್ ಎಲ್ಲ ನೋಡ್ತಾ ಇದ್ದೀರಾ, 2x4 ವೆಟ್ರಿಫೈಡ್ ಟೈಲ್ಸು. ಮನೆಯ ಹೆಸರು ಬರೆಯೋದಕ್ಕೋಸ್ಕರ ನಿಮಗೆ ಅಲ್ಲಿ ಜಾಗನ ಮಾಡಿಕೊಟ್ಟಿದ್ದಾರೆ. ಎರಡು ಕಡೆಯೂ ಫೋಲ್ಡಬಲ್ ಗೇಟ್ ಸಿಗುತ್ತೆ. ಕಾರ್ನ ಇನ್ ಕಡೆಯಿಂದ ಇನ್ ಮಾಡಿದರೆ ಆ ಕಡೆಯಿಂದ ಔಟ್ ಮಾಡ್ಕೋಬೋದು, ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ರಸ್ತೆ ಕೂಡ 30 ಅಡಿ ವೈಡಾಗಿ ಇರುವಂಥದ್ದು. ನಾನು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ 1 BHK ತೋರಿಸ್ಕೊಂಡು ಫಸ್ಟ್ ಫ್ಲೋರಲ್ಲಿ 2 BHK ಇದೆ 1 ತೋರಿಸ್ತೀನಿ. ಬಿಕಾಸ್ ಆಲ್ ಆಫ್ ಮನೆ ಲೈಕ್ ಸೇಮ್ ಟು ಸೇಮ್ ಆಗಿರುತ್ತೆ. ನೋಡಿ, ಫ್ಲೋರಿಂಗ್ ತೋರಿಸ್ತಾ ಇದ್ದೀನಿ. ಈಸ್ಟ್ ಆಪೋಸಿಟ್ ಗೇಟಲ್ಲಿ ಇರುವಂಥದ್ದು. ಈ ಫ್ಲೋರಿಂಗಲ್ಲಿ ನಮಗೆ 3 ಕಾರುಗಳನ್ನ ನಿಲ್ಲಿಸ್ಕೊಳ್ಳೋಷ್ಟು ಜಾಗನ ಮಾಡಿಕೊಟ್ಟಿರುವಂಥದ್ದು. ಇದು ಬೋರು, ಇದು ಸಂಪು, ಕಾವೇರಿ ಪಾಯಿಂಟು ಇಲ್ಲಿರುವಂಥದ್ದು. ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ 2x4 ವೆಟ್ರಿಫೈಡ್ ಟೈಲ್ಸು. ಹಾಗೆ ಲೆಫ್ಟಲ್ಲಿ ಪ್ಯಾನ್ ಮಾಡಿದರೆ ಸ್ಟೇರ್ ಕೇಸು, ಮನೆಯ ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುತ್ತೆ. ಹಾಗೆ ಲಿಫ್ಟ್ ಪ್ರಾವಿಷನ್ ಇಲ್ಲಿದೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪ್ರಾವಿಷನ್ನ ಮಾಡಿಕೊಟ್ಟಿರೋಂಥದ್ದು. POP ಸಿಂಪಲ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ 1 BHKನ ಇರುವಂಥದ್ದು ನಾರ್ತ್ ಫೇಸು ಡೋರ್ ಆಗಿರುತ್ತೆ ಇದಕ್ಕೆ. ಇನ್ನು ಎಲೆಕ್ಟ್ರಿಕ್ ಮೀಟರ್ಗಳು ನಮಗೆ ಎಲ್ಲ ಮನೆಗಳು ಪ್ರತ್ಯೇಕವಾಗಿ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗ್ ನಮಗೆ 1x1 ಸೆರಾಮಿಕ್ ಟೈಲ್ಸ್ನ ಕೊಟ್ಟಿರುವಂಥದ್ದು. ನಿಮ್ಮ ಹತ್ರ EV ವೆಹಿಕಲ್ಸ್ಗಳೆಲ್ಲ ಇದ್ದರೆ ಪಾಯಿಂಟ್ಔಟ್ಗಳಿದೆ, ಚಾರ್ಜ್ ಮಾಡ್ಕೋಬಹುದು. ಸೆಟ್ಬ್ಯಾಕ್ ಬಿಟ್ಟಿದ್ದಾರೆ. ವೆಂಟಿಲೇಷನ್ ಎಲ್ಲ ಮನೆಗಳಿಗೂ ಚೆನ್ನಾಗಿ ಬರುತ್ತೆ. ಈ ಎಂಡಿಂದ ಆ ಎಂಡ್ಗೆ ಪಾರ್ಕಿಂಗ್ ಲೇಔಟ್ ಈ ಥರ ಕಾಣಿಸುತ್ತೆ. ಎರಡು ಕಡೆ ಗೇಟ್ ಇರೋದ್ರಿಂದ ಪಾರ್ಕಿಂಗ್ ಈಸಿ ಅಂತಲೇ ಹೇಳ್ಬೋದು. ಇಲ್ಲಿ ನಮಗೆ 1 BHK ಇದೆ ಟೋಟಲ್. ಅಲ್ಲಿ ಚಿಕ್ಕ ಪುಟ್ಟ ಸಾಮಗ್ರಿಗಳು ಇಟ್ಟಿದ್ದಾರೆ, ಬಟ್ ದೊಡ್ಡದಾಗಿ 1 BHK ಬರುತ್ತೆ. ಈ ಮನೆಗೆ 15,000 ರೂಪಾಯಿ ಬಾಡಿಗೆ ಬರುತ್ತೆ, ಡೌಟೇ ಇಲ್ಲ. ಈಗ ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು. ಫಸ್ಟ್ ಫ್ಲೋರಲ್ಲಿ 2 BHK ಇದೆ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು 3.5 ಅಡಿ ಇದೆ ಸ್ಟೇರ್ ಕೇಸು. ಗ್ರಾನೈಟು ಹಾಕಿರೋದು ಸ್ಟೇರ್ ಕೇಸ್ಗೆ. 304 gauge SS ರೇಲಿಂಗ್ಸು. ಲಿಫ್ಟ್ ಪ್ರಾವಿಷನ್ನು ಇಲ್ಲಿ ಇನ್ನೂ ಏನೇನು ಕೆಲಸ ಪೆಂಡಿಂಗ್ ಇದೆ ಅಂದರೆ, ಲಿಫ್ಟಿಂದೊಂದು ಕೆಲಸ ಪೆಂಡಿಂಗ್ ಇದೆ, ಪೇಂಟಿಂಗ್ ಇನ್ನೊಂದು ಕೋಟ್ ಪೆಂಡಿಂಗ್ ಇದೆ, ಆಮೇಲೆ ಬಾತ್ರೂಮ್ ಫಿಟ್ಟಿಂಗ್ಸ್ಗಳು ಪೆಂಡಿಂಗ್ ಇದೆ, ಡೋರು ವಿಂಡೋ ಪಾಲಿಶ್ ಪೆಂಡಿಂಗ್ ಇರುವಂಥದ್ದು. 4 ಕೆಲಸಗಳು ಪೆಂಡಿಂಗ್ ಇರುವಂಥದ್ದು ಅಷ್ಟೇ. ಅದು ಬಿಟ್ಟರೆ ರೆಡಿ ಇದೆ, ರಿಜಿಸ್ಟರ್ಗೆ ರೆಡಿ ಇರುವಂತಹ ಮನೆ. ಟೋಟಲ್ 3 2 BHK ಇರುವಂಥದ್ದು. ಅದರಲ್ಲಿ ನಾನು ನಿಮಗೆ ಒಂದನ್ನು ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಈಗ ನಾನು ಆ್ಯಕ್ಚುಲಿ ಸೆಕೆಂಡ್ ಫ್ಲೋರ್ ಚೂಸ್ ಮಾಡ್ಕೊಂಡಿದ್ದೀನಿ. ಬರ್ತಾ ಇದ್ದಾಗೆ ಸ್ಟೇರ್ ಕೇಸ್ ಕಂಪ್ಲೀಟ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ಎಡಗಡೆಗೆ ನಮಗೆ ಲಿಫ್ಟ್ ಪ್ರಾವಿಷನ್ ಇಲ್ಲಿ ಎಂಡ್ ಆಗುತ್ತೆ. ಮತ್ತು ವರಾಂಡ ನೋಡ್ತಾ ಇದ್ದೀರಾ, ಸಖತ್ತಾಗಿ 6 ಅಡಿ ನನ್ನ ಪ್ರಕಾರ ಉದ್ದ ಇದೆ. ಹೀಗೆ ಒಂದು 12 ಅಡಿ ಇರ್ಬೋದು. ಟಫ್ ಆ್ಯಂಡ್ ಗ್ಲಾಸು 12 mm, ಅದಕ್ಕೆ SS ರೇಲಿಂಗ್ಸ್ನ ಅಟ್ಯಾಚ್ ಮಾಡಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸು, ವಾಲ್ ಕ್ಲೈಂಡಿಂಗು, PVC ಆ್ಯಂಡ್ POP ಫಾಲ್ ಸೀಲಿಂಗು. ಇದು ನಾರ್ತ್ ಈಸ್ಟ್ ಕಾರ್ನರು. ಈ ಮನೆಗೆ ಇನ್ನೊಂದು ಬೆನಿಫಿಟ್ ಏನಂದರೆ, ಎದುರುಗಡೆಗೆ ದೊಡ್ಡ ಲೇಔಟ್ ಬರುತ್ತೆ, ತುಂಬ ದೊಡ್ಡ ಲೇಔಟ್. ಪಾರ್ಕ್ ಗೀಕೆಲ್ಲ ಮಾರ್ಕ್ ಮಾಡಿದ್ದಾರೆ. ಸೈಟ್ನ ಮಾಡಿಬಿಟ್ಟು ಸೇಲ್ ಮಾಡೋದು, ವಿಲ್ಲಗಳು ಬರುವಂಥದ್ದಲ್ಲಿ. ಒಳ್ಳೆ ಮಾರ್ಕೆಟ್ ಇರುವಂತಹ ಮನೆ ಇದಾಗುತ್ತೆ. ಸರಿ, ನೋಡಿದ್ದೀರಾ? ಈಗ ಮನೆ ಬಗ್ಗೆ ಹೇಳ್ತೀನಿ ನೋಡಿ.
ಈಸ್ಟ್ ಫೇಸ್ ಮೇನ್ ಡೋರು, ನಾರ್ತ್ ಈಸ್ಟ್ ಕಾರ್ನರ್ ಇದು ಬಿಲ್ಡಿಂಗು. ಅದರಲ್ಲಿ ನಮಗೆ ಈಸ್ಟ್ ಫೇಸ್ ಮೇನ್ ಡೋರ್ ಕೊಟ್ಟಿದ್ದಾರೆ. ಟೀಕ್ ವುಡ್ ವಾಸ್ಕಲ್ಲೆಲ್ಲ ಇದಕ್ಕೆ ಪಾಲಿಶ್ ಎಲ್ಲ ಪೆಂಡಿಂಗ್ ಇದೆ. ಡೋರ್ ಕೂಡ ಪೆಂಡಿಂಗ್ ಇದೆ, ಅಂದರೆ ಫಿಟ್ಟಿಂಗ್ ಮಾಡಿಲ್ಲ ಇನ್ನೂ. ಇದು ಟೀಕ್ ವುಡ್ಡು ವಿಂಡೋ. ಗೆಳೆಯರೆ, ಈಗ ಹಾಲ್ ನೋಡ್ತಾ ಇದ್ದೀರಾ. ಫ್ಲೋರಿಂಗ್ ಬಂದು ಗ್ರ್ಯಾನೈಟು. ಬಿಗ್ಗು ಸ್ಪೇಷಿಯಸ್, 42ಕ್ಕೆ 30 ಅಲ್ವಾ, ಹಾಗಾಗಿ ಈ ಮನೆ ಸ್ವಲ್ಪ 2 ಅಡಿ ಎಕ್ಸ್ಟ್ರಾ ಇರೋದ್ರಿಂದ ತುಂಬ ಚೆನ್ನಾಗಿ ದೊಡ್ಡದು ಬರುತ್ತೆ. ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಟಿ ವಿ ಕ್ಯಾಬಿನೆಟ್ಟು, ಅದು PVC ರ್ಯಾಫ್ಟರ್ ಆಗಿರುತ್ತೆ. ಮೇಲ್ಗಡೆ POP ಫಾಲ್ಸ್ ಸೀಲಿಂಗು, ವಾರ್ಮ್ ಲೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಜಿ ಪ್ರೊಫೈಲರು. ಇದು ಟಿ ವಿ ಕ್ಯಾಬಿನೆಟ್. ಈಗ ನಾನು ನಿಮಗೆ ಆ ಟಿ ವಿ ಕ್ಯಾಬಿನೆಟ್ಟಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಎಷ್ಟೇ ದೊಡ್ಡ ಟಿ ವಿ ಇದ್ರೂ ಆರಾಮಾಗಿ ಹ್ಯಾಂಗ್ ಮಾಡ್ಬೋದು ಅಥವಾ ಇಡ್ಬೋದು. ನೋಡಿ, ಸೋಫಾ ಸೆಟ್ನ ಎಲ್ ಶೇಪಲ್ಲಿ ಇಟ್ಕೋಬೋದು. ಈಸ್ಟ್ ಫೇಸ್ ಮೇನ್ ಡೋರು, POP ಫಾಲ್ ಸೀಲಿಂಗ್ ತೋರಿಸಿದೆ. ವೆಂಟಿಲೇಷನ್ ಬಗ್ಗೆ ವಿಂಡೋ ನೋಡಿ, ಇದು ಐ ಥಿಂಕ್ 3.5 ಇಂದ 4.5 ಅಥವಾ 5 ಅಡಿ ಇರ್ಬೋದು, ಅಂದಾಜಲ್ಲಿ ಹೇಳ್ತಾ ಇದ್ದೀನಿ. ಆ ಥರ 2 ವಿಂಡೋಗಳನ್ನ ಕೊಟ್ಟಿದ್ದಾರೆ. ಡೋರ್ ಕ್ಲೋಸ್ ಮಾಡಿಕೊಂಡ್ರು ನಾವು ನಾರ್ತ್ ಫೇಸಿಂದ ಓಪನ್ ಇರೋದ್ರಿಂದ ಗಾಳಿ ತುಂಬ ಚೆನ್ನಾಗಿ ಮನೆ ಒಳಗಡೆ ಬರುತ್ತೆ. ಈಗ ನಾನು ನಿಮಗೆ ಆ ಸ್ವಿಚ್ ಬೋರ್ಡಿಂದ ಈ ಕಡೆ ಕಾಲ್ ಮಾಡಿ ತೋರಿಸ್ತೀನಿ. ಅಡುಗೆ ಮನೆ ಹೋಗೋದಕ್ಕೆ ನಿಮ್ಗೆ ಅಲ್ಲಿ ಯೂನಿಫಾರ್ಮ್ ಥರ ಕಾಣಿಸ್ತಿದೆ ಅಲ್ವಾ, ಹಿಡನ್. ಅದ್ರ ಹಿಂದ್ಗಡೆ 2 ಬೆಡ್ರೂಮ್ಗಳು ಬರುತ್ತೆ. ತೋರಿಸ್ಕೊಡ್ತೀನಿ, ಆಮೇಲೆ ಬೆಡ್ರೂಮ್ ತೋರಿಸೋ ಟೈಮಲ್ಲಿ ತೋರಿಸ್ಕೊಡ್ತೀನಿ. ಈಗ ಅಡುಗೆ ಮನೆನ ತೋರಿಸ್ಕೊಡ್ತೀನಿ. ನೋಡಿ, ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂಥ ಆರ್ಚ್ ಇದೆ. ಹಿಚ್ಚಿಂಗ್ ಗ್ಲಾಸು ಹಾಕಿರುವಂಥದ್ದು ಆರ್ಚ್ ಸೂಪರಾಗಿ ಬಂದಿದೆ. ಗೆಳೆಯರಿಗೆ ಎದುರುಗಡೆ ನೋಡ್ತಾ ಇದ್ದೀರಾ, ಡೈನಿಂಗ್ ಹಾಲ್ ಏರಿಯಾ ಇದು. ಇಲ್ಲಿ ಡೈನಿಂಗ್ ಟೇಬಲ್ 4 ಟೇಬಲ್ ಚೇರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ಈ ವಾಲ್ ಹಿಂದ್ಗಡೆಗೆ ನಮಗೆ ಇಲ್ಲಿ ಪೂಜಾ ರೂಮ್ ಇರುವಂಥದ್ದು. ಇನ್ನೂ PU ಪಾಲಿಶ್ ಯಾವುದಕ್ಕೂ ಆಗಿಲ್ಲ, ಫೈನಲ್ ಏನು ಮನೆಗೆ ಆಗಿಲ್ಲ. ಬಟ್ ನಾರ್ತ್ ಈಸ್ಟ್ ಕಾರ್ನರು ತುಂಬ ಬೇಡಿಕೆ ಇದೆ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ. ನೋಡಿ, ಇದು 2 BHK ಇರುವಂತಹ ಒಂದು ಪೂಜಾ ರೂಮು. ಫೋಟೋ ಎಲ್ಲ ಇಡೋದಕ್ಕೆ ಸ್ಲ್ಯಾಬ್ ಮಾಡಿದ್ದಾರೆ. ಪೂಜೆ ಸಾಮಗ್ರಿ ಇಡೋದಕ್ಕೆ ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸು, ಗೋಲ್ಡನ್ ಬಾರ್ಡರು, POP ಫಾಲ್ ಸೀಲಿಂಗು. ಇದೊಂದು ಪೂಜಾ ರೂಮ್ ಲುಕ್ ಆಗಿರುತ್ತೆ. ಆಪೋಸಿಟ್ ನಿಮಗೆ ಟ್ಯಾಪ್ ಅಪ್ ಬರುತ್ತೆ, ಹ್ಯಾಂಡ್ ವಾಶ್ ಏರಿಯಾ. ನೀವು ಫ್ರಿಜ್ನ ಇಲ್ಲಿ ಬೇಕಾದರೂ ಇಟ್ಕೋಬಹುದು, ಇಲ್ಲಾಂದರೆ ಆ ಕಡೆ ಆದರೂ ಇಟ್ಕೋಬೋದು. ನೀವು ಹೇಗಾದರೂ ಮಾಡ್ಕೋಬೋದು ರೀ, ದೊಡ್ಡದಾಗಿದೆ ಸ್ಪೇಸು. ನೀವು ಅಲ್ಲಾದರೂ ಡೈನಿಂಗ್ ಟೇಬಲ್ ಇಟ್ಕೊಳ್ಳಿ, ಇಲ್ಲಾದರೂ ಇಟ್ಕೊಳ್ಳಿ. ಇಲ್ಲಿ ಮೊಬೈಲಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ಬಂದು ನೋಡೋಕ್ಕೂ ತುಂಬಾ ವ್ಯತ್ಯಾಸಗಳಿರುತ್ತೆ. ಐ ರಿಕ್ವೆಸ್ಟ್ ಟು ಎವ್ರಿ ಒನ್, ಒಂದು ಸಲ ವಿಸಿಟ್ ಮಾಡಿ ಡೈರೆಕ್ಟಾಗಿ, ಚೆನ್ನಾಗಿದೆ. ನೋಡಿ, ಅಡುಗೆ ಮನೆ ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿರುವಂಥದ್ದು. ಎಲ್ಲ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳಾಗಿರುತ್ತೆ. ನಿಮಗೆ ಅಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಅಥವಾ ಸಮಥಿಂಗ್ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ವಾಟರ್ ಪ್ಯೂರಿಫೈ ಅಲ್ಲಿ ಮೇಲ್ಗಡೆ ಇಟ್ಕೋಬೇಕಾಗುತ್ತೆ. ಚಿಮ್ನಿ ಪಾಯಿಂಟು ಅಲ್ಲಿ ಒಲೆ ಇಟ್ಕೊತೀರ, ಚಿಮ್ನಿ ಪಾಯಿಂಟ್ ಅಲ್ಲಿ ಬರುತ್ತೆ. ಪಾಯಿಂಟ್ ಎಲ್ಲ ಇದೆ, ಪ್ರೊಫೈಲರು ಎಲ್ಲ ಇದೆ. 2 ವೆಂಟಿಲೇಷನ್ಗೆ ವಿಂಡೋ ಇರುವಂಥದ್ದು ಆ ಕಾರ್ನರಲ್ಲಿ, ಸೌತ್ ಈಸ್ಟ್ ಕಾರ್ನರಲ್ಲಿ ಮತ್ತು ಇಲ್ಲಿ. ವಾಯು ಮೂಲೆ ಪಕ್ಕ, ಅಗ್ನಿ ಮೂಲೆ ವಾಸ್ತು ಪ್ರಕಾರ ಇದೆ. ನಾರ್ತ್ ಈಸ್ಟ್ ಅಲ್ವಾ, 100% ನಿಮಗೆ ವಾಸ್ತು ಬರುತ್ತೆ. ಇಲ್ಲಿ ಹ್ಯಾಂಡಲ್ಗಳೆಲ್ಲ ಬರೋದಿದೆ, ಇಲ್ಲಾಂದ್ರೆ ಓಪನ್ ಮಾಡಿ ತೋರಿಸ್ತಿದೆ. ಇಲ್ಲಿ ಪ್ಯಾಂಟ್ರಿ ಯೂನಿಟ್ನ ಕೊಟ್ಟಿರುವಂಥದ್ದು. ನೋಡಿ, ಈ ಅಡುಗೆ ಮನೆಯಿಂದ ನಿಂತ್ಕೊಂಡು ನೋಡಿದರೆ ಒಂದು ಕ್ಲಿಯರಿಟಿ ಬರುತ್ತೆ ನಿಮಗೆ. ಡೈನಿಂಗ್ ಹಾಲ್ ಏರಿಯಾ ಎಷ್ಟಿರ್ಬೋದು ಹೇಗೆ ಅಂತ. ಇದು ಡೈನಿಂಗ್ ಹಾಲ್ ಏರಿಯಾ ಅಂತ ಅಂದ್ಕೊಳ್ಳಿ. ಫ್ರಿಜ್ ಇಲ್ಲಾದರೂ ಇಟ್ಕೋಬೋದು, ಇಲ್ಲಾಂದ್ರೆ ಅಲ್ಲಾದರೂ ಇಟ್ಕೋಬೋದು. ಟಾಪ್ ಅಪ್ ಯುಟಿಲಿಟಿ ಕೂಡ ಇಲ್ಲಿದೆ. ಪಾತ್ರೆ ಪಗಡೆ ಎಲ್ಲ ತೊಗೋಬೇಕಂದ್ರೆ ಇಲ್ಲಿ ಬೇಕಾದ್ರೆ ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿ ಡಿಶ್ ವಾಷರ್ ಇಟ್ಕೊಳ್ಳೋದಕ್ಕೆ ನಿಮಗೆ ಪ್ಲಗ್ ಪಾಯಿಂಟ್ ಇದೆ, ಇನ್ಲೆಟ್ ಇದೆ, ಔಟ್ಲೆಟ್ ಕೆಳಗಡೆ ಬರುತ್ತೆ. ಓಕೆ, ನೈಸ್. ಇದು ಮಾಸ್ಟರ್ ಬೆಡ್ರೂಮ್ ಬಾತ್ರೂಮ್ನ ವೆಂಟಿಲೇಷನ್. ಇದಿಷ್ಟು ಅಡುಗೆ ಮನೆಯ ಲಕ್ಷಣ. ನೋಡಿ, ಹಿಚ್ಚಿಂಗ್ ಗ್ಲಾಸ್ ಹಿಂದ್ಗಡೆಯಿಂದನೂ ವೆಂಟಿಲೇಷನ್ ಎಷ್ಟು ಚೆನ್ನಾಗಿ ಬರುತ್ತೆ. ಕಾರ್ನರ್ ನ್ಯಾಚುರಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಾಯಿತು. ಹಿಡನ್ ಬೆಡ್ರೂಮ್ಗಳು ಇರುವಂಥದ್ದು. ಈಗ ಡೋರ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಯೂನಿಫಾರ್ಮ್ ಥರ ಇದೆ ಅಲ್ವಾ, ನಿಮ್ಗೆ ಗೊತ್ತಾಗೋದಿಲ್ಲ. ಇಲ್ಲೊಂದು ಡೋರ್ ಇದೆ, ಜಸ್ಟ್ ಇಲ್ಲೊಂದು ಹ್ಯಾಂಡಲ್ ಬರುತ್ತೆ, ಆಮೇಲೆ ನಿಮ್ಗೆ ಇದು ಓಪನ್ ಆಗುತ್ತೆ. ಬೆಡ್ರೂಮ್ ಇರುವಂತಹ ಸ್ಥಳ ಇದು. ಗೆಳೆಯರೆ, ಎದುರುಗಡೆನೇ ನೋಡ್ತಾ ಇದ್ದೀರಾ, ಕಾಮನ್ ಬಾತ್ರೂಮ್ ಇದು. ಈ ಕಾಮನ್ ಬಾತ್ರೂಮ್ 2 ಕಡೆನೂ ಬೆಡ್ರೂಮ್ ಬರುತ್ತೆ. ಒಂದು ಕಾಮನ್ ಬೆಡ್ರೂಮು, ಒಂದು ಮಾಸ್ಟರ್ ಬೆಡ್ರೂಮು.
ಫಸ್ಟ್ ಕಾಮನ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ನೋಡಿ. ಓಕೆ, 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್ ಸಿಗುತ್ತೆ. ಜಾಗ್ವಾರ್ ಫಿಟ್ಟಿಂಗ್ ಸಿಗುವಂಥದ್ದು. ಇದು ಬಾತ್ರೂಮ್, ಕಾಮನ್ ಬಾತ್ರೂಮ್. ಈಗ ಒಂದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಪಕ್ಕದಲ್ಲಿದೆ. ನೋಡಿ ಗೆಳೆಯರೆ, ಇದೊಂದು ಮಾಸ್ಟರ್ ಬೆಡ್ರೂಮು. ಇಲ್ಲಿ ನಾವೊಂದು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು. ವೆಂಟಿಲೇಷನ್ಗೆ ಬಂದರೆ ಇಲ್ಲೊಂದು ವಿಂಡೋ ಇದೆ, ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಸುತ್ತ, ಅಲ್ಲೊಂದು ವಿಂಡೋ ಇದೆ. ಇದು ಕುಬೇರ ಮೂಲೆ, ಹಾಗಾಗಿ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಬರುತ್ತೆ. POP ಫಾಲ್ಸ್ ಸೀಲಿಂಗು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಆ ಕಾರ್ನರಲ್ಲಿದೆ, ಹೆವಿ ದೊಡ್ಡದಾಗಿದೆ ನೋಡಿ. ಬೇಕಾದ್ರೆ ಸುತ್ತ ತೋರಿಸ್ತೀನಿ, ಈ ಥರ ಇರುವಂಥದ್ದು. ಈಗ ಈ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಒಂದು ಬಾತ್ರೂಮು ಇಲ್ಲಿರುವಂಥದ್ದು, ಈ ಡೋರ್ ಹಿಂದ್ಗಡೆ. ಯುಟಿಲಿಟಿದಲ್ಲಿ ತೋರಿಸಿದ್ನಲ್ವ ವೆಂಟಿಲೇಷನ್ ಅಂತ ನೋಡಿ ಇದೆ. 2x4 ವೆಟ್ರಿಫೈಡ್ ಟೈಲ್ಸು, ವಾಲ್ ಕ್ಲೈನಿಂಗು, ಜಾಗ್ವಾರ್ ಫಿಟ್ಟಿಂಗ್ ಸಿಗುತ್ತೆ. ದೊಡ್ಡದಾಗಿದೆ ಬಾತ್ರೂಮು, ಓಕೆನಾ, ತುಂಬ ದೊಡ್ಡದಾಗಿದೆ. ಇದು ಇಷ್ಟು ಮಾಸ್ಟರ್ ಬೆಡ್ರೂಮು. ಈಗ ನಾನು ನಿಮಗೆ ಇದರ ಆಪೋಸಿಟ್ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ, ಅದು ಕೂಡ ತೋರಿಸ್ಕೊಡ್ತೀನಿ. ಇದೆ ಆಪೋಸಿಟು, ಕಾಮನ್ ಬಾತ್ರೂಮ್, ಮಾಸ್ಟರ್ ಬೆಡ್ರೂಮ್, ಆ್ಯಂಡ್ ದಿಸ್ ಇಸ್ ಕಾಮನ್ ಬೆಡ್ರೂಮ್, ಸೆಕೆಂಡ್ ಒನ್ ಬೆಡ್ರೂಮ್. ಲೈಕ್ ನಾವು ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಇಡುವಷ್ಟು ಜಾಗ ಇದೆ. ಸ್ಪೇಷಿಯಸ್, ನಾರ್ತ್ ಈಸ್ಟ್ ಕಾರ್ನರು, ವೆಂಟಿಲೇಷನ್ನು ಸಿಕ್ಕಾಪಟ್ಟೆ ಬರುತ್ತೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು ಮತ್ತು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಕೂಲಾಗಿರುವಂತಹ POP ಫಾಲ್ ಸೀಲಿಂಗು. ಎಲ್ಲ ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ. 2 ಬೆಡ್ರೂಮ್ ಹೊಂದಿರುವಂತಹ ನಾರ್ತ್ ಈಸ್ಟ್ ಕಾರ್ನರು ಮನೆ ಇದ್ದಾಗಿರುತ್ತೆ. ಇದೇ ಥರ ನಿಮಗೆ ಒಂದು ಪಿನ್ ಟು ಪಿನ್ ಚೇಂಜ್ ಮಾಡಿಲ್ಲ ಅವರು, 3 ಮನೆಯೂ ಹೀಗೆ ಇರೋದು. ಹಾಗಾಗಿ ಒಂದು ಮನೆ ಬಗ್ಗೆ ಫುಲ್ ಡೀಟೇಲ್ಸಾಗಿ ತೋರಿಸ್ಕೊಟ್ಟಿದ್ದೀನಿ. ಈಗ ಟಾಪ್ ಫ್ಲೋರಲ್ಲಿ ಹೋಗಿ 1 RK ಇದೆ, ಅದು ತೋರಿಸ್ಬಿಟ್ಟು ಈ ಮನೆಯ ಸುತ್ತಮುತ್ತ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ. ಕೊನೆಯದಾಗಿ ವಿಡಿಯೋ ಕೊನೆಯಲ್ಲಿ ಪ್ರೈಸ್ನ ಮೆನ್ಷನ್ ಮಾಡ್ತೀನಿ, ನೋಡ್ತಾ ಇರಿ. ನಾನೀಗ ಟಾಪ್ ಫ್ಲೋರಲ್ಲಿದ್ದೀನಿ. ಟಾಪ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ನಮಗೆ SS ರೈಲಿಂಗ್ಸ್ ಕಂಟಿನ್ಯೂ ಇಲ್ಲಿವರೆಗೂ ಬರುತ್ತೆ. MS ಡೋರ್ ಕೂಡ ಸೇಫ್ಟಿ ವೈಸ್ ಇಲ್ಲಿ ಕೊಟ್ಟಿರುವಂಥದ್ದು. ಒಂದು ಪುಟಾಣಿ ಪರಗೋಲ ಇದೆ ಲುಕ್ಗೋಸ್ಕರ. ಫ್ರಂಟ್ ಎಲಿವೇಷನ್ ಲುಕ್ ಇನ್ಕ್ರೀಸ್ ಆಗಲಿ ಅನ್ನೋ ಕಾರಣಕ್ಕೆ ಟಫ್ ಆನ್ ಗ್ಲಾಸು SS ರೈಲಿಂಗ್ಸ್ನ ಹಾಕಿರುವಂಥದ್ದು. ಬಟ್ಟೆ ಒಣಗಾಗೋದಕ್ಕೆ ಕಂಬಿಗಳು ಇಲ್ಲಿದ್ದ ಅಲ್ಲಿವರೆಗೂ ಕೊಟ್ಟಿದ್ದಾರೆ. ಕ್ಯಾಮ್ರಾ ಎಲ್ಲ ಮೇಲ್ಗಡೆ ಇದೆ. 1 RK 1500 ಲೀಟರ್ದು 2 ಸಿಂಟೆಕ್ಸ್ನ ಮೇಲ್ಗಡೆ ಕೊಟ್ಟಿದ್ದಾರೆ. ಈ 1 RK ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಇದೆ. ವಾಷಿಂಗ್ ಹ್ಯಾಂಡ್ ವಾಶ್ ಏರಿಯಾ ಇಲ್ಲಿ ಬರುತ್ತೆ. ಮತ್ತು ಇಲ್ಲಿ ನಮಗೆ ಒಂದು ಲಿಫ್ಟ್ ಮೇಂಟೆನೆನ್ಸ್ ರೂಮು, ಈ ಬೆಡ್ರೂಮ್ಗೆ ಸಂಬಂಧಪಟ್ಟ ಬಾತ್ರೂಮ್ ಇದ್ದಾಗಿರುತ್ತೆ. ಸರಿನಾ? ಫುಲ್ ಕ್ಲಿಯರಿಟಿ. ರೂಮ್ ಕೂಡ ಒಂದು ತೋರಿಸ್ಬಿಡ್ತೀನಿ. ಇಲ್ಲಿ ಬ್ಯಾಚುಲರ್ಸಿಗೆ ಯಾರಿಗಾದರೂ ಒಂದು ರೂಮ್ ಬೇಕು ಅಂದರೆ ಬಾಡಿಗೆ ಬೇಕಾದ್ರೆ ಕೊಡ್ಬೋದು. ವಾರ್ಡ್ರೋಬರೆಲ್ಲ ಮಾಡಿಕೊಟ್ಟಿದ್ದಾರೆ. ಗ್ರಾನೈಟ್ ಫ್ಲೋರಿಂಗು, ಇದಕ್ಕೂ ಒಂದು 5,000 ರೂಪಾಯಿ ಬರುತ್ತೆ. ಅಟ್ಲೀಸ್ಟ್ ಮನೆ ಖರ್ಚಿಗಾದರೂ ಆಗುತ್ತೆ. ಟಾಪ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು ಗೆಳೆಯರೆ. ಮೆಟ್ರೋ ಸೌಂಡ್ ಕೇಳಿಸ್ತಾ ಇದೆ, ಬಟ್ ಮೆಟ್ರೋ ಹತ್ರನೇ ಇದೆ ಕೆಂಗೇರಿದು. ಮನೆಗಳು ಗಿಡಗಳು ಇರೋದ್ರಿಂದ ಕಾಣಿಸೋದಿಲ್ಲ ನೋಡಿ. ಇದು 80 ಫೀಟ್ ರೋಡ್, ಡಬಲ್ ರೋಡ್. ಇದು ನಿಮಗೆ ಸೀದಾ ಕೆಂಗೇರಿಗೆ ಹೋಗುವಂಥ ರಸ್ತೆ. ಮಂಜುನಾಥ್ ಸೆರಾಮಿಕ್ಸ್ ಆಪೋಸಿಟೇ ಸ್ಟ್ರೈಟ್ ರೋಡು. ಫುಲ್ ಡೆವಲಪ್ ಆಗಿರುವಂತಹ ಲೇಔಟ್ ಇದು. ಚಿನ್ಮಯ ಸ್ಕೂಲ್ ನಿಮಗೆ ಹತ್ತಿರ ಇದೆ, ಮತ್ತು ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಹತ್ತಿರ ಇದೆ. ಇದು ಇಷ್ಟು ಮನೆಯ ಡೀಟೇಲ್ಸು. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಓನರು ನಂಬರ್ ಆ್ಯಂಡ್ ಲೊಕೇಶನ್ನು ಎಲ್ಲ ಮೆನ್ಷನ್ ಮಾಡ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಕೊನೆಯದಾಗಿ ಈ ಮನೆ ಬಗ್ಗೆ 4 ಮಾತು. ನಾರ್ತ್ ಈಸ್ಟ್ ಕಾರ್ನರು, BBMP ಏಕಹತ, 42ಕ್ಕೆ 30 ಇದೆ.
ಪ್ರೈಸ್ ಬಗ್ಗೆ ಹೇಳ್ಬೇಕು ಅನ್ನೋಗಿದ್ರೆ ಆಸ್ಕಿಂಗ್ ಪ್ರೈಸ್ 3 CR 40 lakhs, 3,40,00,000 ಕೇಳ್ತಾ ಇದ್ದಾರೆ. ಚೆನ್ನಾಗಿದೆ. ಇಷ್ಟ ಆದಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.